ಹಾಯ್ ಎಲ್ಲರಿಗೂ ಸಿನಿಮಾಟಿಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮ್ಯಾಡ್ ಸ್ಕ್ವೇರ್ ಇದು ರಾಮ್ ನಿತಿನ್, ಸಂಗೀತ್ ಶೋಭನ್, ನರ್ನೆ ನಿತಿನ್ ಮತ್ತು ಇನ್ನಿತರು ಆ್ಯಕ್ಟ್ ಮಾಡಿ ಕಲ್ಯಾಣ್ ಶಂಕರ್ ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಆ್ಯಂಡ್ ಈ ಹಿಂದೆ ರಿಲೀಸ್ ಆಗಿದ್ದ ಮ್ಯಾಡ್ ಫಿಲ್ಮ್ನ ಸೀಕ್ವೆಲ್ ಕೂಡ ಹೌದು. ಚಿತ್ರ ಹೇಗಿದೆ, ಯಾವ ಎಕ್ಸ್ಪೀರಿಯನ್ಸ್ನ ಕೊಡ್ತು ಅನ್ನೋದನ್ನೆಲ್ಲ ನೋಡೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈಗ ಚಿತ್ರದ ಒನ್ಲೈನ್ ಸ್ಟೋರಿ ಕಡೆ ಬರೋದಾದರೆ, ಮನೋಜ್, ಅಶೋಕ್ ಮತ್ತು ದಾಮೋದರ್ ಈಗ ಎಲ್ಲ ಕಾಲೇಜ್ ಲೈಫ್ ಮುಗಿದ ಮೇಲೆ ಬೇರೆ ಬೇರೆ ಕಡೆ ಇರ್ತಾರೆ. ಈ ಗ್ಯಾಪಲ್ಲಿ ಲಡ್ಡುಗೆ ಮದುವೆ ಸೆಟ್ ಆಗುತ್ತೆ. ಆ್ಯಂಡ್ ಈ ಮದುವೆಯಲ್ಲಿ ಯಾವ್ಯಾವ ಅವಾಂತರ ಆಗುತ್ತೆ ಆ್ಯಂಡ್ ಇವರೆಲ್ಲ ಗೋವಾಗೆ ಯಾಕೆ ಹೋದರು ಅನ್ನೋದೆಲ್ಲ ಗೊತ್ತಾಗೋಕೆ ಫಿಲಮ್ನ ಥಿಯೇಟರ್ನಲ್ಲಿ ನೋಡಿ ಅಂತ ಹೇಳ್ತೀನಿ. ಈಗ ಚಿತ್ರದ ಪಾಸಿಟಿವ್ಸ್ ಕಡೆ ಬರೋದಾದರೆ ಅದು ಟೋಟಲ್ ಫಿಲಮ್ ಅಂತಾನೆ ಹೇಳ್ತೀನಿ. ಇದರ ಟ್ಯಾಗ್ಲೈನ್ ಏನು, ಥ್ರೂ ಔಟ್ ಫಿಲಮ್ ಎಂಟರ್ಟೈನ್ ಮಾಡೋದು. ಆ್ಯಂಡ್ ಈ ಎಂಟರ್ಟೈನ್ಮೆಂಟ್ ಸೆಕ್ಷನ್ ಅಂತೂ 10/10 ತಗೊಂಡಿದೆ. ಪ್ರತಿ 2 ನಿಮಿಷಕ್ಕೆ ಒಂದು ಸಲ ನಗಿಸ್ತಾನೆ ಇರ್ತಾರೆ. ಆ್ಯಂಡ್ ಇದರ ಟೆಂಪ್ಲೇಟ್ ನಮ್ಗೆ ಆಲ್ರೆಡಿ ಗೊತ್ತಿದೆ. ಇದು ರಿಯಾಲಿಟಿಯಿಂದ ಸ್ವಲ್ಪ ದೂರ ಆ್ಯಂಡ್ ಲಾಜಿಕ್ಕಿಂದ ಕೂಡ. ಬಟ್ ಇದರ ಪರ್ಪಸ್ ಫನ್ ಜನರೇಟ್ ಮಾಡೋದು ಆ್ಯಂಡ್ ಕಾಮಿಡಿಯಿಂದ ಇಡೀ ಫಿಲಮ್ನ ಎಂಗೇಜಿಂಗ್ ಆಗಿ ಇಡೋದು. ಆ್ಯಂಡ್ ಈ ಪಾರ್ಟ್ನಲ್ಲಿ ಫಿಲ್ಮ್ ಜಸ್ಟಿಫೈ ಮಾಡಿದೆ ಅಂತಲೇ ಹೇಳ್ತೀನಿ. ಇದಕ್ಕೋಸ್ಕರನೇ ಎಲ್ಲ ಕ್ಯಾರೆಕ್ಟರ್ಸ್ನ ಡಿಫ್ರೆಂಟಾಗಿ ಬರ್ಕೊಂಡಿದ್ದಾರೆ ಆ್ಯಂಡ್ ಒಳ್ಳೆಯ ಸೀಕ್ವೆನ್ಸಸ್ಗಳನ್ನ ಇಟ್ಟಿದ್ದಾರೆ. ಅಂದರೆ ಯಾವುದು ರಿಪಿಟೇಟಿವ್ ಅನ್ಸಲ್ಲ, ಬಟ್ ಎಲ್ಲ ಎಂಟರ್ಟೈನಿಂಗ್ ಆಗಿ ಇರುತ್ತೆ. ಇನ್ನೂ ಸಿಚುವೇಶನ್ಸ್ಗಳು ಎಷ್ಟು ಫನ್ನಿ ಇದ್ದಾವೆ ಅಂದರೆ, ಆ ಲಡ್ಡುದು ಪೂರ್ತಿ ಮದುವೆನೇ ಒಂದು ಬ್ಲಾಕ್ ಬಸ್ಟರ್. ಎಷ್ಟು ನಕ್ಕದ್ವಿ ಥಿಯೇಟರ್ ಪೂರ್ತಿ ಅಂತ ಹೇಳಿದ್ರೆ ನೆನೆಸ್ಕೊಂಡ್ರೆ ಇವಾಗಲೂ ನಗು ಬರುತ್ತೆ. ಜಾಸ್ತಿ ಡಬಲ್ ಮೀನಿಂಗನ್ನು ಯೂಸ್ ಮಾಡಿಲ್ಲ, ಪ್ರಾಪರ್ ಸಿಚುವೇಶನಲ್ಲಿ ಕಾಮಿಡಿಯನ್ನು ಯೂಸ್ ಮಾಡಿಕೊಂಡು ಇಡೀ ಫಿಲಮ್ನೇ ನಗೋ ರೀತಿ ಮಾಡಿದ್ದಾರೆ. ಇನ್ನು ಎಲ್ಲರ ಪರ್ಫಾರ್ಮೆನ್ಸ್ ಯಾರು ಸುಮ್ಮನೆ ಇರಲ್ಲ ಗುರು. ಎಲ್ಲ ಸೀನ್ಸ್ನಲ್ಲೂ ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ. ಎಸ್ಪೆಷಲಿ ಕಾರ್ತಿಕ್ ಸಮಲಾರ್ ಅವರ ಒಂದಿಷ್ಟು ಸೀಕ್ವೆನ್ಸಸ್ಗಳಿದ್ದಾವೆ, ಯಪ್ಪ ಟೋಟಲ್ ಫನ್. ಇನ್ನು ಈ 3 ಜನ ಮ್ಯಾಡ್ರವರ ಪರ್ಫಾರ್ಮೆನ್ಸ್ ಕೂಡ ಅಷ್ಟೆ, ಮೊದಲನೇ ಫಿಲಮ್ಗಿಂತ ಬೆಟರ್ ಇತ್ತು ಅಂತಲೇ ಹೇಳ್ತೀನಿ. ಬಟ್ ಇಡೀ ಫಿಲಮ್ನಲ್ಲಿ ನನ್ನ ಜಾಸ್ತಿ ಇಂಪ್ರೆಸ್ ಮಾಡಿದ್ಯಾರಂತ ಹೇಳಿದ್ರೆ ವಿಷ್ಣು ರಾಯ್ ಮತ್ತು ಅವರ ಅಪ್ಪ ಮಗನ ಕಾಂಬಿನೇಷನ್ ಸಖತ್ತಾಗಿ ವರ್ಕ್ ಆಗಿದೆ ಅಂತಲೇ ಹೇಳ್ತೀನಿ. ಇನ್ನು ಮ್ಯೂಸಿಕ್, ದೇವರೇ ಒಂದು ಕಡೆ ಆದರೂ ಸುಮ್ಮನೆ ಇರಬೇಕಲ್ವಾ, ನೋ ವೇ, ಚಾನ್ಸೇ ಇಲ್ಲ. ಇಡೀ ಫಿಲಮ್ ಪೂರ್ತಿ ಮ್ಯೂಸಿಕ್ ಓಡ್ತಾನೆ ಇರುತ್ತೆ ಆ್ಯಂಡ್ ಎಲ್ಲೂ ಓವರ್ ಆಯಿತು ಅನ್ನಿಸ್ಲಿಲ್ಲ. ಚೆನ್ನಾಗಿ ಬ್ಲೆಂಡ್ ಆಗಿದೆ ಸೀನ್ಸ್ಗಳ ಜೊತೆ. ಇನ್ಫ್ಯಾಕ್ಟ್ ಫಿಲಮ್ ಇಷ್ಟು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಕೊಡೋದಕ್ಕೆ ತವನ್ ಅವರ ಮ್ಯೂಸಿಕ್ಗೆ ಬಿಗ್ಗೆಸ್ಟ್ ಎಫೆಕ್ಟ್ ಅಂತ ಹೇಳ್ತೀನಿ. ಸಾಂಗ್ಸ್ಗಳು ಕೂಡ ತುಂಬಾ ಚೆನ್ನಾಗಿದ್ದು. ಎಸ್ಪೆಷಲಿ ಪ್ರಿಯಾಂಕಾ ಜಾವಲ್ಕರ್ ಅವರಿದ್ದಂಥ ಒಂದು ಐಟಮ್ ಸಾಂಗ್ ಇದೆ. ಪ್ರಿಯಾಂಕಾ ಜಾವಲ್ಕರ್ ಅವರು ಮತ್ತು ಆ ಸಾಂಗ್ ಎರಡೂ ಚೆನ್ನಾಗಿದೆ. ಇನ್ನು ಎಡಿಟಿಂಗ್ ಆ್ಯಂಡ್ ಸ್ಕ್ರೀನ್ ಪ್ಲೇ ಕೂಡ ಅಷ್ಟೇ, ತುಂಬಾ ಕ್ರಿಸ್ಪ್ ಆ್ಯಂಡ್ ಕ್ಲಿಯರ್ ಆಗಿ ಇತ್ತು. ಇನ್ನು ನೆಗೆಟಿವ್ಸ್ ಕಡೆ ಬರೋದಾದರೆ ಅಷ್ಟೇನು ನೆಗೆಟಿವ್ಸ್ ಕಾಣಿಸಲ್ಲ. ಬಟ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಹಾಫ್ನ ಕಂಪ್ಯಾರಿಸನ್ ಮಾಡಿದ್ರೆ ಫಸ್ಟ್ ಹಾಫ್ನಲ್ಲಿ ಜಾಸ್ತಿನೇ ಫನ್ ಇರುತ್ತೆ ಆ್ಯಂಡ್ ಎಂಜಾಯ್ ಮಾಡ್ತೀವಿ. ಸೆಕೆಂಡ್ ಹಾಫ್ ಕೂಡ ಚೆನ್ನಾಗಿದೆ, ಬಟ್ ಫಸ್ಟ್ ಹಾಫ್ ಅಷ್ಟು ಫನ್ ಇರಲಿಲ್ಲ ಆ್ಯಂಡ್ ಕ್ಲೈಮ್ಯಾಕ್ಸ್ ಬಂದಿದ್ದೇ ಗೊತ್ತಾಗಲಿಲ್ಲ, ಬಂತು ಫಟ್ ಅಂತ ಮುಗಿದೋಯ್ತು. ಅಲ್ಲಿ ಏನಾದರೂ ಬೇರೆದು ಟ್ರೈ ಮಾಡಿದರೆ ಚೆನ್ನಾಗಿರ್ತಿತ್ತು ಅನ್ನೋದು ನನ್ನ ಒಪಿನಿಯನ್. ಸೊ ಫೈನಲಿ ನನ್ನ ಫಿಲಮ್ ಹೇಗಿದೆ ಅಂತ ಕೇಳಿದ್ರೆ ಪಕ್ಕಾ ಪೈಸಾ ವಸೂಲ್ ಎಂಟರ್ಟೈನರ್ ಅಂತ ಹೇಳ್ತೀನಿ. ಜಸ್ಟ್ ನಗೋಕ್ಕೋಸ್ಕರ ಹೋಗೋದಾದರೆ ಹೊಟ್ಟೆ ತುಂಬುವಷ್ಟು ನಗುನ ಕೊಟ್ಟು ಕಳಿಸ್ತಾರೆ ಅಂತಲೇ ಹೇಳ್ತೀನಿ. ಫ್ಯಾಮಿಲಿ ಜೊತೆ ವಾಚಬಲ್ಲ ಅಂದರೆ ಥಿಯೇಟರ್ಗೆ ಇವತ್ತು ಫ್ಯಾಮಿಲಿ ಜೊತೆ ಸ್ವಲ್ಪ ಜನ ಬಂದಿದ್ದರು. ಬಟ್ 2 ಐಟಮ್ ಸಾಂಗ್ಸ್ ಇದ್ದಾವೆ, ರೆಬಾಜಾನ್ದು ಮತ್ತು ಪ್ರಿಯಾಂಕಾ ಜಾವಲ್ಕರ್ ಅವ್ರದ್ದು. ಸೊ ನೋಡಿ ಏನು ಮಾಡ್ತಿರೋ ಅಂತ. ಬಟ್ ನಾನಂತೂ ಜಸ್ಟ್ ಪ್ರಿಯಾಂಕಾ ಜಾವಲ್ಕರ್ಗೋಸ್ಕರನೇ ನೆನ್ನೆ ಒಂದು ಮತ್ತು ಇವತ್ತೊಂದು ಟೈಮ್ ನೋಡ್ಕೊಂಡು ಬಂದೆ ಫಿಲಮ್ನ. ಸೊ ಇದಾಗಿತ್ತು ನನ್ನ ರಿವ್ಯೂ ಮ್ಯಾಡ್ ಸ್ಕ್ವೇರ್ ಫಿಲಮ್ ಬಗ್ಗೆ. ಸೊ ನೀವು ಆಲ್ರೆಡಿ ಫಿಲಮ್ನ ನೋಡಿದ್ರೆ ನಿಮ್ಗೆ ಯಾವ ಎಕ್ಸ್ಪೀರಿಯನ್ಸ್ನ ಕೊಡ್ತು ಅನ್ನೋದನ್ನು ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಓದೋದಕ್ಕೆ ನಾನು ಕೂಡ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.